ಹಾಯ್ ನಮಸ್ತೆ ಎಲ್ಲರಿಗೂ ಇನ್ಫಾಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಚಿನ್ನ ಮತ್ತು ಬೆಳ್ಳಿ ಖರೀದಿ ಮಾಡುವವರಿಗೆ ಶುಭ ಸುದ್ದಿ ಅಂತಲೇ ಹೇಳ್ಬೋದು. ಏಕೆಂದರೆ ಚಿನ್ನ ಪ್ರಿಯರಿಗೆ ಶುಭ ಶುಕ್ರವಾರ. ಎಷ್ಟಿದೆ ಇಂದಿನ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಇದರ ಜೊತೆಗೆ ಪ್ರಮುಖ ನಗರಗಳಲ್ಲಿ ಚಿನ್ನದ ಬೆಲೆ ಎಷ್ಟಿದೆ, ಜಾಸ್ತಿ ಇದೆಯಾ ಅಥವಾ ಕಡಿಮೆ ಇದೆಯಾ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಮುಂದಿನ ದಿನಗಳಲ್ಲಿ ಚಿನ್ನದ ತಜ್ಞರ ಪ್ರಕಾರ ಚಿನ್ನದ ಬೆಲೆ ಕಡಿಮೆಯಾಗುತ್ತಾ ಅಥವಾ ಜಾಸ್ತಿ ಆಗುತ್ತಾ, ಟೋಟಲ್ ಇನ್ಫಾರ್ಮೇಷನ್ನ ಗೋಲ್ಡ್ ಅಪ್ಡೇಟ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ಆ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ನೋಡಿದ್ರೆ ನಿಮಗೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಬೇಕು. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಿದ್ರೆ ಇನ್ಫಾಮೀಡಿಯಾಗೆ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಅಪ್ಡೇಟ್ ಅಂದರೆ ಚಿನ್ನ ಮತ್ತು ಬೆಳ್ಳಿಯ ದರ ಎಷ್ಟಿದೆ ಅಂತ ಪ್ರತಿದಿನ ತಿಳಿಸ್ಕೊಡ್ತೀನಿ. ಯಾರೆಲ್ಲ ಚಿನ್ನ ಖರೀದಿ ಮಾಡ್ತೀರಾ ಅವರು ಈ ಅಪ್ಡೇಟ್ಸ್ಗಳನ್ನ ತಿಳ್ಕೊಂಡು ಖರೀದಿ ಮಾಡುವುದು ಉತ್ತಮ ಅಂತಲೇ ಹೇಳ್ಬೋದು. ಇದರ ಜೊತೆಗೆ ಅಸ್ಟ್ರಾಲಜಿ ಅಪ್ಡೇಟ್ಸ್ನು ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಇನ್ಫಾಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಬೇಕು. ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನಾನು ಹಾಕೋ ವಿಡಿಯೋ ನಿಮಗೆ ಮೊದಲೇ ಬರುತ್ತದೆ. ಓಕೆ, ಹಾಗಿದ್ರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಸ್ನೇಹಿತರೆ, ಮೇ 23, 2025 ಇಂದಿನ ಚಿನ್ನದ ದರ ಎಷ್ಟಿದೆ? ಚಿನ್ನ ಪ್ರಿಯರಿಗೆ ಇಂದಿನ ಚಿನ್ನದ ಬೆಲೆಯಲ್ಲಿ ಭರ್ಜರಿ ಗುಡ್ ನ್ಯೂಸ್ ತಂದಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಕಳೆದ 3-4 ದಿನಗಳಿಂದ ಚಿನ್ನದ ಬೆಲೆಯಲ್ಲಿ ಭಾರಿ ಏರಿಕೆ ಕಂಡು ಬರುತ್ತಿದ್ದು ಸ್ನೇಹಿತರೆ. ಆದರೆ ಚಿನ್ನ ಪ್ರಿಯರಿಗೆ ಶುಕ್ರವಾರ ಮೇ 23 ಶುಭ ಶುಕ್ರವಾರವಾಗಿದೆ. ಏಕೆಂದರೆ ಚಿನ್ನದ ಬೆಲೆಯಲ್ಲಿ ಭರ್ಜರಿ ಇಳಿಕೆ ಕಂಡು ಬಂದಿದೆ. ಕಳೆದ 1 ವಾರದಿಂದಲೂ ಚಿನ್ನದ ಬೆಲೆಯಲ್ಲಿ ಏರಿಕೆ ಹಾದಿಯಲ್ಲಿ ಇತ್ತು. ಚಿನ್ನ ಅಂತ ಏನಿಲ್ಲ ಸ್ನೇಹಿತರೆ, ಬೆಳ್ಳಿ ಬೆಲೆಯಲ್ಲೂ ಕೂಡ ಭಾರಿ ಏರಿಕೆ ಇತ್ತು. ಮಧ್ಯಮ ವರ್ಗದವರು ಚಿನ್ನವನ್ನು ಖರೀದಿ ಮಾಡುವುದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ರಿ. ಬಟ್ ಇವಾಗ ಸ್ನೇಹಿತರೆ, ಚಿನ್ನ ಖರೀದಿ ಮಾಡುವವರಿಗೆ ಭರ್ಜರಿ ಬಿಗ್ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಚಿನ್ನದ ಬೆಲೆಯಲ್ಲಿ ಭರ್ಜರಿ ಇಳಿಕೆ ಕಂಡು ಬಂದಿದೆ. ಕಳೆದ 1 ವಾರದಿಂದಲೂ ಸ್ನೇಹಿತರೆ ನೋಡ್ತಾ ಇರ್ಬೋದು ನೀವು, ಚಿನ್ನದ ಅಪ್ಡೇಟ್ಸ್ನ ನೀವು ದಿನ ನೋಡ್ತಾ ಇದ್ರೆ ಚಿನ್ನದ ಬೆಲೆಯಲ್ಲಿ ಏರಿಕೆ ಹಾದಿಯಲ್ಲಿ ಇತ್ತು. ಇದೀಗ ಭರ್ಜರಿ ಇಳಿಕೆ ಕಂಡಿದ್ದು ಚಿನ್ನದ ಪ್ರಿಯರು ಸಂತೋಷ ಪಡುತ್ತಿದ್ದಾರೆ. ಕಳೆದ ಕೆಲವು ದಿನಗಳಿಂದ ಚಿನ್ನದ ಬೆಲೆ ಏರಿಕೆಯಾಗಿದ್ದನ್ನು ನೋಡಿದ್ದೀರಿ. ಜೂನ್ ಮೊದಲ ವಾರದಲ್ಲೇ ಚಿನ್ನದ ಬೆಲೆ 1 ಲಕ್ಷ ರೂಪಾಯಿ ಮುಟ್ಟಲಿದೆ ಎನ್ನುವಂತಿತ್ತು. ಆದರೆ ಆ ಆತಂಕ ಸದ್ಯದ ಮಟ್ಟಿಗೆ ದೂರವಾಗಿದೆ. ಶುಕ್ರವಾರ ಮೇ 23ರಂದು ಚಿನ್ನ ಹಾಗೂ ಬೆಳ್ಳಿಯ ಬೆಲೆ ಎಷ್ಟಿದೆ ಎನ್ನುವ ನಿಖರವಾದ ಮಾಹಿತಿಯನ್ನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಚಿನ್ನ ಬೆಳ್ಳಿ ಅಪ್ಡೇಟ್ಸ್ನ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಓಕೆ, ಬಂಗಾರ ಪ್ರಿಯರಿಗೆ ಇಂದು ಲಕ್ಕಿ ಫ್ರೈಡೇ ಅಂತಲೇ ಹೇಳಬಹುದು. ಯಾಕಂದರೆ ಮೇ 3ನೇ ವಾರ ಪೂರ್ತಿ ಚಿನ್ನದ ಬೆಲೆ ಏರಿಕೆಯ ಹಾದಿಯಲ್ಲಿ ಇತ್ತು. ಚಿನ್ನವಷ್ಟೇ ಅಲ್ಲ ಸ್ನೇಹಿತರೆ, ಚಿನ್ನದೊಂದಿಗೆ ಬೆಳ್ಳಿಯ ಬೆಲೆಯೂ ಏರಿಕೆ ಕಂಡಿತು. ಬರೋಬ್ಬರಿ 3,000 ರೂಪಾಯಿ ಕೆಜಿಗೆ ಬೆಳ್ಳಿ ಬೆಲೆ ಹೆಚ್ಚಳವಾಗಿತ್ತು. ಚಿನ್ನದ ಬೆಲೆ 18 ಕ್ಯಾರೆಟ್, 22 ಕ್ಯಾರೆಟ್ ಹಾಗೂ 24 ಕ್ಯಾರೆಟ್ ಚಿನ್ನದ ಬೆಲೆ ಇಳಿಕೆಯಾಗಿದೆ. ಬೆಳ್ಳಿಯ ಬೆಲೆಯಲ್ಲೂ ಅಷ್ಟೊಂದು ವ್ಯತ್ಯಾಸವಾಗಿಲ್ಲ. ಹಾಗಾದರೆ ಮೇ 23ರ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಎಷ್ಟಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಚಿನ್ನದ ಬೆಲೆ ಅಂದರೆ 18 ಕ್ಯಾರೆಟ್ ಚಿನ್ನದ ಬೆಲೆ ಮೇ 23ರಂದು 18 ಕ್ಯಾರೆಟ್ ಚಿನ್ನದ ಬೆಲೆ 1 ಗ್ರಾಮ್ಗೆ ಸ್ನೇಹಿತರೆ 7,315 ರೂಪಾಯಿ ಆಗಿದೆ. ಅದೇ ರೀತಿ 10 ಗ್ರಾಮ್ಗೆ ಚಿನ್ನದ ಬೆಲೆಯಲ್ಲಿ 73,150 ರೂಪಾಯಿ ಆಗಿದೆ ಸ್ನೇಹಿತರೆ. ನಿನ್ನೆಯ ಹೋಲಿಕೆ ಮಾಡಿದರೆ ಅಂದರೆ ನಿನ್ನೆಯ ಚಿನ್ನದ ಬೆಲೆಗೆ ಹೋಲಿಕೆ ಮಾಡಿದರೆ ಸ್ನೇಹಿತರೆ 18 ಕ್ಯಾರೆಟ್ನ 100 ಗ್ರಾಮ್ಗೆ ಬರೋಬ್ಬರಿ 2,900 ರೂಪಾಯಿ ಕಡಿಮೆಯಾಗಿದೆ. ಹಾಗಿದ್ರೆ 18 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ ಇಷ್ಟು ಕಡಿಮೆಯಾಗಿರಬೇಕಾದ್ರೆ ಇನ್ನು 22 ಕ್ಯಾರೆಟ್ ಚಿನ್ನ ಮತ್ತು 24 ಕ್ಯಾರೆಟ್ ಚಿನ್ನದಲ್ಲಿ ಎಷ್ಟು ಕಡಿಮೆಯಾಗಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. 22 ಕ್ಯಾರೆಟ್ ಚಿನ್ನದ ಬೆಲೆ. ಇನ್ನು 22 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲೂ ಶುಕ್ರವಾರ ಅಂದರೆ ಮೇ 23ಕ್ಕೆ ಭರ್ಜರಿ ಇಳಿಕೆ ಕಂಡು ಬಂದಿದೆ. ಸ್ನೇಹಿತರೆ, ಯಾರೆಲ್ಲ ಚಿನ್ನವನ್ನು ಖರೀದಿ ಮಾಡಬೇಕು ಅಂದ್ಕೊಂಡಿದ್ದೀರಾ ಅವ್ರಿಗೆ ಶುಭ ಸುದ್ದಿ ಅಂತಲೇ ಹೇಳ್ಬೋದು. ನಾನು ಹೇಳ್ತಾ ಇರ್ತೀನಲ್ವಾ, ಚಿನ್ನದ ಬೆಲೆ ಕಡಿಮೆ ಆದಾಗ ಖರೀದಿ ಮಾಡಿಬಿಡಿ. ಚಿನ್ನದ ಬೆಲೆ ಏರಿಕೆ ಆದಾಗ ಖರೀದಿ ಮಾಡುವುದಕ್ಕೆ ತುಂಬಾ ಕಷ್ಟವಾಗುತ್ತದೆ. ಸೊ ಹಾಗಾಗಿ 22 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟು ಕಡಿಮೆ ಇದೆ ಅನ್ನೋದನ್ನ ನೋಡೋದಾದರೆ
22 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲೂ ಶುಕ್ರವಾರ ಮೇ 23ಕ್ಕೆ ಭರ್ಜರಿ ಇಳಿಕೆ ಕಂಡು ಬಂದಿದೆ. ಇಂದು 22 ಕ್ಯಾರೆಟ್ನ 1 ಗ್ರಾಮ್ ಚಿನ್ನದ ಬೆಲೆ 8,940 ರೂಪಾಯಿ ಆಗಿದೆ ಸ್ನೇಹಿತರೆ. ಅದೇ ರೀತಿ 10 ಗ್ರಾಮ್ಗೆ 89,400 ರೂಪಾಯಿ ಆಗಿದೆ. ಹಾಗಾದರೆ ನಿನ್ನೆಗೆ ಹೋಲಿಕೆ ಮಾಡಿದರೆ ಸ್ನೇಹಿತರೆ 22 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ ನಿನ್ನೆಗೆ ಹೋಲಿಕೆ ಮಾಡಿದರೆ 100 ಗ್ರಾಮ್ಗೆ 350 ರೂಪಾಯಿ ಇಳಿಕೆ ಕಂಡು ಬಂದಿದೆ. ತುಸು ಮಟ್ಟಿಗೆ ಸ್ವಲ್ಪ ಉಳಿಕೆ ಆಗಿದೆ ಅಂತಲೇ ಹೇಳ್ಬೋದು. ಇದರ ಜೊತೆಗೆ 24 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ ಎಷ್ಟು ಇಳಿಕೆಯಾಗಿದೆ ಅನ್ನೋದನ್ನ ನೋಡೋದಾದರೆ 24 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲೂ ಸ್ವಲ್ಪ ಮಟ್ಟಿಗೆ ಇಳಿಕೆಯಾಗಿದೆ. 1 ಗ್ರಾಮ್ನ ಚಿನ್ನದ ಬೆಲೆಯು 9,753 ರೂಪಾಯಿ ಆಗಿದೆ ಸ್ನೇಹಿತರೆ. ಇನ್ನು 10 ಗ್ರಾಮ್ ಚಿನ್ನದ ಬೆಲೆ 97,530 ರೂಪಾಯಿ ಆಗಿದೆ. ನಿನ್ನೆಗೆ ಹೋಲಿಸಿಕೊಂಡ್ರೆ ಇಷ್ಟು ಕಡಿಮೆಯಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ಎಷ್ಟಿದೆ ಅನ್ನೋದನ್ನ ನೋಡೋದಾದರೆ ಇನ್ನು ಬೆಳ್ಳಿ ಬೆಲೆಯಲ್ಲೂ ಅಷ್ಟೊಂದು ದೊಡ್ಡ ಮಟ್ಟದ ವ್ಯತ್ಯಾಸ ಏನು ಕಂಡು ಬಂದಿಲ್ಲ. ಬೆಳ್ಳಿ ಬೆಲೆ ಮೇ 23ರಂದು ಪ್ರತಿ ಗ್ರಾಮ್ಗೆ 100 ರೂಪಾಯಿ ಆಗಿದ್ದರೆ ನಿನ್ನೆಗಿಂತ 1 ರೂಪಾಯಿ ಇಳಿಕೆಯಾಗಿದೆ ಅಷ್ಟೇ ಸ್ನೇಹಿತರೆ. 1 kg ಬೆಳ್ಳಿ ಬೆಲೆಯು 1 ಲಕ್ಷ ರೂಪಾಯಿ ಆಗಿದೆ ಅಂತಲೇ ಹೇಳ್ಬೋದು. ಹಾಗಿದ್ರೆ ಸಾಕಷ್ಟು ಜನ ಕೇಳುವುದು ಏನಂದರೆ ಮೈಸೂರಿನಲ್ಲಿ ಎಷ್ಟು ರೇಟ್ ಇದೆ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಅನ್ನೋದನ್ನ ತಿಳಿಸ್ಕೊಡಿ ಅಂತ ಇದ್ದಾರೆ. ಯಾಕಂದರೆ ಪ್ರಮುಖ ನಗರಗಳಲ್ಲಿ ಸ್ವಲ್ಪ ಚಿನ್ನದ ಬೆಲೆ ಕಡಿಮೆ ಇರುತ್ತದೆ ಸ್ನೇಹಿತರೆ. ಸೊ ಹಾಗಾಗಿ ಮೈಸೂರಿನಲ್ಲಿ 24 ಕ್ಯಾರೆಟ್ ಚಿನ್ನದ ಬೆಲೆ, 22 ಕ್ಯಾರೆಟ್ ಚಿನ್ನದ ಬೆಲೆ, 18 ಕ್ಯಾರೆಟ್ ಚಿನ್ನದ ಬೆಲೆ ಮತ್ತು ಬೆಳ್ಳಿಯ ಬೆಲೆ 10 ಗ್ರಾಮ್ಗೆ 1 ಗ್ರಾಮ್ಗೆ ಇನ್ನು 100 ಗ್ರಾಮ್ಗೆ ಎಷ್ಟಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಯಾಕಂದರೆ ಸಾಕಷ್ಟು ಪ್ರಮುಖ ನಗರಗಳಲ್ಲಿ ಚಿನ್ನದ ಬೆಲೆ ಕಡಿಮೆಗೆ ಸಿಗಲಿದೆ. ಸೊ ಹಾಗಾಗಿ ನೋಡ್ತಾ ಹೋಗೋಣ. 24 ಕ್ಯಾರೆಟ್ ಚಿನ್ನದ ಬೆಲೆ 1 ಗ್ರಾಮ್ಗೆ ಎಷ್ಟಿದೆ ಅಂದರೆ 9,753 ಇಂದಿನ ಬೆಲೆ. ನಿನ್ನೆಯ ಬೆಲೆ 9,791 ಅಂದರೆ 38 ರೂಪಾಯಿ ಸ್ನೇಹಿತರೆ ಬದಲಾವಣೆಯನ್ನು ನೋಡ್ಬೋದು. ಅಂದರೆ ಕಡಿಮೆಯಾಗಿದೆ ಅಂತಲೇ ಹೇಳ್ಬೋದು. ಇನ್ನು 8 ಗ್ರಾಮ್ಗೆ ಹೇಳೋದಾದರೆ 78,024 ರೂಪಾಯಿ ಇಂದಿನ ಬೆಲೆ. ನಿನ್ನೆಯ ಬೆಲೆ 78,328 ಅಂದರೆ 304 ರೂಪಾಯಿ ಸ್ನೇಹಿತರೆ ಕಡಿಮೆಯಾಗಿದೆ. ಇನ್ನು 10 ಗ್ರಾಮ್ಗೆ 97,530 ಹಿಂದಿನ ಬೆಲೆ. ನಿನ್ನೆಯ ಬೆಲೆ 97,910 380 ರೂಪಾಯಿ ಕಡಿಮೆಯಾಗಿದೆ. 100 ಗ್ರಾಮ್ಗೆ 9,75,300 ಹಿಂದಿನ ಬೆಲೆ. ನಿನ್ನೆಯ ಬೆಲೆ 9,79,100 ರೂಪಾಯಿ ಅಂದರೆ 3,800 ರೂಪಾಯಿ ಕಡಿಮೆಯಾಗಿದೆ. ಇನ್ನು 22 ಕ್ಯಾರೆಟ್ ಚಿನ್ನದ ಬೆಲೆ ನೋಡೋದಾದರೆ ಮೈಸೂರಿನಲ್ಲಿ 1 ಗ್ರಾಮ್ಗೆ 8,940 ಹಿಂದಿನ ಬೆಲೆ. ನಿನ್ನೆಯ ಬೆಲೆ 8,975 ಅಂದರೆ 35 ರೂಪಾಯಿ ಕಡಿಮೆಯಾಗಿದೆ. 8 ಗ್ರಾಮ್ಗೆ 71,520 ಹಿಂದಿನ ಬೆಲೆ. ನಿನ್ನೆಯ ಬೆಲೆ 71,800 ಅಂದರೆ 280 ಕಡಿಮೆಯಾಗಿದೆ. ಇನ್ನು 10 ಗ್ರಾಮ್ಗೆ 89,400 ಹಿಂದಿನ ಬೆಲೆ. ನಿನ್ನೆಯ ಬೆಲೆ 89,750 ಅಂದರೆ 350 ಕಡಿಮೆಯಾಗಿದೆ ನಿನ್ನೆಗೆ ಹೋಲಿಕೆ ಮಾಡಿದರೆ. ಇನ್ನು 100 ಗ್ರಾಮ್ಗೆ 8,94,000 ಹಿಂದಿನ ಬೆಲೆ. ನಿನ್ನೆಯ ಬೆಲೆ 8,97,500 ಅಂದರೆ 3,500 ಕಡಿಮೆಯಾಗಿದೆ ಸ್ನೇಹಿತರೆ. ಹಾಗಿದ್ರೆ 18 ಕ್ಯಾರೆಟ್ ಚಿನ್ನದ ಬೆಲೆಯನ್ನು ನೋಡೋದಾದರೆ 18 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲೂ ಕೂಡ ಸ್ನೇಹಿತರೆ ತುಸು ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು. ಏಕೆಂದರೆ ಸೇಮ್ ಅದೇ ರೀತಿ ಇದೆ. ಮೊದಲೇ ತಿಳಿಸಿರುವ ಹಾಗೆ 18 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ 7,315 1 ಗ್ರಾಮ್ಗೆ ಹಿಂದಿನ ಬೆಲೆ. ನಿನ್ನೆಯ ಬೆಲೆ 7,344 ಅಂದರೆ 29 ರೂಪಾಯಿ ಬದಲಾವಣೆಯನ್ನು ನೋಡ್ಬೋದು ನೀವು. ಇನ್ನು 8 ಗ್ರಾಮ್ಗೆ 58,520 ಹಿಂದಿನ ಬೆಲೆ. ನಿನ್ನೆಯ ಬೆಲೆ 58,752 ಅಂದರೆ 232 ಅಂದರೆ 8 ಗ್ರಾಮ್ಗೆ ಬದಲಾವಣೆಯನ್ನು ನೋಡ್ಬೋದು. ಇನ್ನು 10 ಗ್ರಾಮ್ಗೆ 73,150 ಹಿಂದಿನ ಬೆಲೆ. ನಿನ್ನೆಯ ಬೆಲೆ 73,440 ಅಂದರೆ 290 ರೂಪಾಯಿ ಕಡಿಮೆಯಾಗಿದೆ. ಇನ್ನು 100 ಗ್ರಾಮ್ಗೆ 7,31,500 ಹಿಂದಿನ ಬೆಲೆ. ನಿನ್ನೆಯ ಬೆಲೆ 7,34,400 ಅಂದರೆ 2,900 ರೂಪಾಯಿ ಕಡಿಮೆಯಾಗಿದೆ ಸ್ನೇಹಿತರೆ. ಅದೇ ರೀತಿ ಬೆಳ್ಳಿಯ ಬೆಲೆಯನ್ನು ಕೇಳೋದಾದರೆ ಮೈಸೂರಿನಲ್ಲಿ ಸ್ನೇಹಿತರೆ 1 ಗ್ರಾಮ್ ಬೆಳ್ಳಿಯ ಬೆಲೆ 100 ರೂಪಾಯಿ ಇತ್ತು ಹಿಂದಿನ ಬೆಲೆ. ನಿನ್ನೆಯ ಬೆಲೆ 101 ಅಂದರೆ 1 ರೂಪಾಯಿ ಬದಲಾವಣೆಯನ್ನು ನೋಡ್ಬೋದು. ಅದೇ ರೀತಿ 1 kgಯ ಬೆಳ್ಳಿಯ ಬೆಲೆ 1 ಲಕ್ಷ ಇದೆ ಸ್ನೇಹಿತರೆ ಹಿಂದಿನ ಬೆಲೆ. ನಿನ್ನೆಯ ಬೆಲೆ 1,100,000 ರೂಪಾಯಿ ಅಂದರೆ 1000ಗೆ ಹೋಲಿಕೆ ಮಾಡಿದರೆ 1000 ರೂಪಾಯಿ ಸ್ನೇಹಿತರೆ ಕಡಿತವಾಗಿದೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಚಿನ್ನ ಮತ್ತು ಬೆಳ್ಳಿಯನ್ನು ಯಾರೆಲ್ಲ ಖರೀದಿ ಮಾಡಬೇಕು ಅಂದ್ಕೊಂಡಿದ್ದಾರೆ
ಇದ್ದೀರಾ ದಯವಿಟ್ಟು ಖರೀದಿ ಮಾಡಿ. ತಜ್ಞರ ಅಭಿಪ್ರಾಯದಿಂದ ನೀವು ಖರೀದಿ ಮಾಡುವುದನ್ನು ತಪ್ಪಿಸಿದರೆ ಮುಂದಿನ ದಿನಗಳಲ್ಲಿ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಏರಿಕೆಯಾಗುವ ಚಾನ್ಸಸ್ ಇರುತ್ತೆ. ತಜ್ಞರು ತಿಳಿಸ್ತಿರುವ ಪ್ರಕಾರ 25 ಮೇಯಿಂದ ಸ್ನೇಹಿತರೆ ಚಿನ್ನದ ಬೆಲೆ ಮತ್ತಷ್ಟು ಕಡಿಮೆಯಾಗಲಿದೆ ಅಂದ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಸೊ ಅಲ್ಲಿ ತನಕ ವೇಟ್ ಮಾಡಿಬಿಡಿ. ಯಾರೆಲ್ಲ ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡಬೇಕು ಅಂದ್ಕೊಂಡು ಆಸೆ ಇಟ್ಕೊಂಡಿದ್ರೆ ಖರೀದಿ ಮಾಡುವುದು ಉತ್ತಮ ಅಂತ ಹೇಳ್ತಾ, ಇದೇ ರೀತಿ ಚಿನ್ನ ಮತ್ತು ಬೆಳ್ಳಿಯ ಅಪ್ಡೇಟ್ಸ್ನ ಪ್ರತಿನಿತ್ಯ ತಿಳ್ಕೋಬೇಕು ಅಂದರೆ ಇನ್ಫಾರ್ಮಿಡಿಯಾಗೆ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಲ್ಲಿ ಯಾರೆಲ್ಲ ಚಿನ್ನ ಖರೀದಿ ಮಾಡುವುದಕ್ಕೆ ಆಸೆ ಪಡ್ತಾ ಇದ್ದಾರೆ, ಯಾರೆಲ್ಲ ಚಿನ್ನ ಖರೀದಿ ಮಾಡಬೇಕು ಅಂದ್ಕೊಂಡಿದ್ದಾರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಯಾಕಂದರೆ ಅಪ್ಡೇಟ್ಸ್ನ ತಿಳ್ಕೊಂಡು ಖರೀದಿ ಮಾಡುವುದು ಉತ್ತಮ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟ್ನ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.